ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಗುರುವಾರ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು, ಅದೇ ರೀತಿಯಾಗಿ ನಾಳೆ ಶುಕ್ರವಾರ ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿರುತ್ತೆ. ಯಾವ ರೀತಿಯಾಗಿತ್ತು ಮಾರ್ಕೆಟು, ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ನಿನ್ನೆ ಅಷ್ಟೇ ಮಾತಾಡಿದ್ವಿ, ಬದಲಾವಣೆ ಬಂದಿದೆ, ಆ ಗಾಳಿ ಬೀಸಿತ್ತು, ಅದಕ್ಕೆ ಒಂದು ಫಾಲೋ ಬರುತ್ತಾ, ಏನು ಕತೆ, ಒಂದು ಅವಕಾಶ ಕೊಡೋ ಥರ ಕಾಣಿಸ್ತಾ ಇದೆಯಾ ಅಂತ. ಆದರೆ ಬುಲ್ಸ್ ಇವತ್ತು ಬಂದು ಹೇಳಿದರೆ ಇಲ್ಲ, ನಾವು ಇನ್ನೂ ಇದ್ದೀವಿ ಮಾರ್ಕೆಟಲ್ಲಿ ಅಂತ ಹೇಳೋ ಥರ ಕಾಣಿಸ್ತಾ ಇದೆ. ಸೊ ಇವತ್ತು ನೀವು ನೋಡೋದಾದರೆ ಕಾರಣ ಬಜಾಜ್ ಟ್ವಿನ್ಸ್ ಇವತ್ತು ಸ್ಟಾಕ್ ಆಫ್ ದ ಡೇ ಅಂತ ಆಗಿತ್ತು. ಬಜಾಜ್ ಫೈನಾನ್ಸು, ಬಜಾಜ್ ಫಿನ್ ಸರ್ವಿಸು ಎರಡರಲ್ಲೂ ಕೂಡ ಇವತ್ತು ಒಂದರಲ್ಲಿ 4% ಮೂಮೆಂಟು, ಒಂದರಲ್ಲಿ 1.45% ಮೂಮೆಂಟ್ ಬಂದಿದೆ. ಸೊ ಓವರ್ ಆಲ್ ಟಾಪ್ ಗೇನರ್ ಅಂತ ನೋಡೋದಾದ್ರೆ ಬಜಾಜ್ ಫೈನಾನ್ಸ್ ಅಂತ ಕಾಣಿಸುತ್ತೆ. 4.34% ಅಪ್ ಮೂಮೆಂಟ್ ಬಂದಿದೆ. ಏನೋ ನ್ಯೂಸ್ ಇರಬೇಕು, ನಾನು ಫಾಲೋ ಅಪ್ ಮಾಡೋಕ್ಕಾಗಿಲ್ಲ. ಅದೇ ರೀತಿಯಾಗಿ ನಿಮಗೆ ಇವತ್ತು ಪ್ರಾಪರ್ಟಿ ಸೆಕ್ಟರ್ ಯಾವ್ದಿದೆ ಅಂದರೆ ಕನ್ಸ್ಯೂಮರು ಪ್ರಾಪರ್ಟಿ ಸೆಕ್ಟರ್, ಟಾಟಾ ಕನ್ಸ್ಯೂಮರ್ ಆಗಿರ್ಬೋದು, ಗೋಡ್ರೇಜ್ ಪ್ರಾಪರ್ಟೀಸು, ಶೋಭಾ, ಇದೆಲ್ಲ ಒಳ್ಳೆ ಮೂಮೆಂಟ್ ಆಗಿತ್ತು. ಸೊ ಅದಲ್ಲದೆ FMCGನಲ್ಲಿ ನೋಡಿ, ಪಾಮ್ ಆಯಿಲ್ದು ಏನು ಒಂದು ಡಿಮ್ಯಾಂಡ್ ಜಾಸ್ತಿಯಾಗಿ ಅವರಿಗೆ ಕಷ್ಟ ಆಗಿತ್ತಲ್ಲ, ರಾ ಮೆಟೀರಿಯಲು 20% ಅವ್ರದ್ದು ಪಾಮ್ ಆಯಿಲೇ ಇರುತ್ತೆ. ಸೊ ಅದರಿಂದ ಒಂದು ಹೊಡೆತ ಬರ್ತಾ ಇತ್ತು, ಅದಿನ್ನೂ ಮುಂದುವರೆ ಹತ್ರ ಕಾಣಿಸ್ತಾ ಇದೆ. ಇವಾಗ ರಷ್ಯಾ ಉಕ್ರೇನ್ದು ಸ್ವಲ್ಪ ಎಂಡ್ ಆದರೆ ಬೇರೆ ಏನೋ ಒಂದು ರಿಫೈಂಡ್ ಆಯಿಲ್ಗಳು ಇತ್ತು, ಅದಕ್ಕೆ ಡಿಮ್ಯಾಂಡ್ ಬರ್ತಾ ಹೋಗ್ಬೋದು. ನೋಡ್ತಾ ಹೋಗೋಣ ಅದು ಯಾವ ರೀತಿ ಆಗುತ್ತೆ ಅಂತ. ಸೊ ಅದೇ ರೀತಿಯಾಗಿ ONGC, HDFC ಬ್ಯಾಂಕ್, ರಿಲಯನ್ಸ್ ಕೂಡ ಪಾಸಿಟಿವ್ ಆಗಿತ್ತು. NTPCನಲ್ಲಿ 3.5, PSUಗಳದ್ದು ಪರ್ವ ನಡೀತಾನೆ ಇದೆ. ಇವತ್ತು IT ಸೆಕ್ಟರಲ್ಲಿ ಇಂಟ್ರೆಸ್ಟಿಂಗ್ಲಿ ಎಲ್ಲ ಸ್ಟಾಕು ರೆಡ್ಡಲ್ಲಿತ್ತು, ಆದರೆ ಇನ್ಫೋಸಿಸ್ ಮಾತ್ರ 1.5% ಅಪ್ ಮೂಮೆಂಟ್ ಬಂದಿದ್ದು. ಕಾರಣ ಹೇಳ್ತಾ ಇದ್ದೀನಿ, ಇನ್ಫೋಸಿಸ್ ವ್ಯಾಲ್ಯೂಷನ್ ನೋಡಿದ್ರೆ ಸ್ವಲ್ಪ ಚೀಪ್ ಆಗಿದೆ ಈಗಲೂ ಕೂಡ. ಸೊ ಟಾಪ್ ಲೂಸರ್ ಅಂತ ಇವತ್ತು ನಾವು ಹುಡುಕೋದಾದ್ರೆ L&T ಮೈಂಟ್ರಿನ 1.59% ಬಂದಿದೆ, ಅದೇ ಅನಿಸುತ್ತೆ. ಅಥವಾ ಇಲ್ಲ, 1.82% ಮೂಮೆಂಟ್ ಬಂದಿರೋ ಮೂಲಕ BPCL ಅನಿಸುತ್ತೆ ಇವತ್ತಿನ ಟಾಪ್ ಲೂಸರು. ಆಚೆ ಆಗಿರ್ಬೋದು, ಇವತ್ತು ನಾನು ತುಂಬ ಕಮ್ಮಿ ಸಮಯ ಕೊಟ್ಟಿರೋದು, ಹಾಗಾಗಿ ನೋಡ್ತಾ ಹೋಗೋಣ ಅಂತ ಯಾವ ರೀತಿ ಆಗಿತ್ತು ಅಂತ. ಸೊ ನಿಫ್ಟಿನಲ್ಲಿ ಮೊದಲನಾಗಿ ಇವತ್ತು ಯಾರು ಟ್ರೇಡ್ ಮಾಡೋದಾಗಿದೆ, ನೆನ್ನೆ ಏನು ಮಾತಾಡ್ಕೊಂಡಿದ್ವಿ, 21,600 ಅನ್ನೋದು ನಾಳೆಗೆ ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ. 21,500 ಹತ್ತಿರ ಬಂದು ಕ್ಲೋಸ್ ಆಗಿದೆ ಅಂತ. ಇವತ್ತೇನಾಯಿತು, ಓಪನಿಂಗ್ 21,600 ಹತ್ರ ಆಯಿತು. ಅಂದರೆ ರೆಸಿಸ್ಟೆನ್ಸ್ನೇ ಇವಾಗ ಟೆಸ್ಟ್ ಮಾಡೋ ಥರ ಆಗ್ತಾ ಇದೆ. ಟೆಸ್ಟ್ ಮಾಡಿ ವಾಪಸ್ ತಗೊಂಡು ಗೆದ್ರು ಅಂದರೆ ಅದೇ ಸಪೋರ್ಟ್ ಆಗುತ್ತೆ. ಸೊ ನೀವು ಅದೇ ರೀತಿ OA ಪ್ರೊಫೈಲ್ ನೋಡ್ತಾ ಬಂದಿದ್ರು ಕೂಡ 21,600 ಕ್ಲೀನಾಗಿ ಬಿಲ್ಡ್ ಮಾಡ್ಕೊತ ಹೋದ್ರು. ಆಗೇನು ಮಾಡಬೇಕು, ನೀವು ಪೊಸಿಷನ್ನ ಮೇಲ್ಗಡೆ ಶಿಫ್ಟ್ ಮಾಡಬೇಕು. ಈಗ 21,500 ಸೇಫ್ ಮಾಡ್ತಾರೆ, 21,600 ಸೇಫ್ ಮಾಡ್ತಾ ಇದ್ದಾರೆ ಅಂದರೆ ಮೇಲೆ 21,700 ಇದ್ದೇ ಇದೆ. ಯಾಕಂದರೆ ನೋಡಿ, 150 ಪಾಯಿಂಟ್ಸ್ ಅಂತ ಇದ್ವಲ್ಲ, ಈಗ 150 ಪಾಯಿಂಟ್ಸ್ಗಿಂತ ಜಾಸ್ತಿ ಮೂಮೆಂಟ್ ಆಗೋ ಥರದ್ದು ಜಾಸ್ತಿ ಕಾಣಿಸ್ತಾ ಇದೆ ನಿಮಗೆ. ಇದಕ್ಕೆ ಯಾಕೆ ಈ ಥರ ಆಗುತ್ತೆ ಅಂದರೆ ನೋಡಿ, ನಾವೀಗ 20,000 ದಾಟಿ ಬಂದುಬಿಟ್ಟಿದ್ದೀವಿ, 21,000, 22,000 ಹತ್ತಿರ ನಡೀತಾ ಇದ್ದೀವಿ. ಸೊ ಈಗ ನಾವು 150 ಪಾಯಿಂಟ್ಸ್ ವರ್ಕೌಟ್ ಆಗಲ್ಲ. ಬಟ್ ನೀವು 15,000ದಿಂದ 20,000 ರೇಂಜಲ್ಲಿ ಇತ್ತಲ್ಲ ಮಾರ್ಕೆಟು, ಅವಾಗ ನೀವು ನೋಡಿದ್ರೆ ಎವ್ರಿ 150 ಪಾಯಿಂಟ್ಸಿಗೆ ಒಂದು ಪ್ರೈಸ್ ಆಕ್ಷನ್ ಚೇಂಜ್ ಆಗುವಂಥದ್ದು. ಈಗ ಆ ರೀತಿ ಆಗಲ್ಲ, ಯಾಕಂದರೆ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಆಗಿರುತ್ತಲ್ವ. ಈಗ 20,150 ಪಾಯಿಂಟ್ಸ್ ಅಂದರೆ 1% ಬರುತ್ತೆ. ಈಗ 21,000-22,000 ಅಂದರೆ ಆ ರೂಮ್ನ ಸ್ವಲ್ಪ ಜಾಸ್ತಿ ಇಟ್ಕೋಬೇಕು ನೀವೀಗ. ಒಂದು 180-200 ಪಾಯಿಂಟ್ಗಳ ತನಕ ನಿಮಗೆ ಒಂದು ದಿನದಲ್ಲಿ ಮೂವ್ಮೆಂಟ್ ಆಗೋ ಥರದ್ದು ಕಾಣಿಸ್ತಾ ಇದೆ ನಿಫ್ಟಿನಲ್ಲಿ ಇವತ್ತು. ಅದಕ್ಕೆ ಉದಾಹರಣೆ ಕೂಡ. ಸೊ ಆ ರೀತಿಯಾಗಿ ಈಗ ಒಂದು 150 ಬದಲು ನಾವು 180 ಪಾಯಿಂಟ್ಸ್ ಅಂತ ನಾವು ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ಪ್ರೈಸ್ ಆಕ್ಷನ್ ನಿಮ್ಗೆ ಕಾಣ್ತಾ ಹೋಗುತ್ತೆ, ಅದೇ ರೀತಿ ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಇವತ್ತು ನೋಡಿ, ಅಲ್ಲಿಗೆ ಬಂದು ಯಾಕೆ ನಿಂತ್ಕೋಬೇಕು ಅಂತಂದರೆ, ಇಲ್ಲಿ ನೋಡಿ ಕ್ಲೀನಾಗಿ ಗೊತ್ತು, ಇದು ಒಂದು ಮೇಲ್ಗಡೆ ಇರುವಂಥ ಬಸ್ ಸ್ಟ್ಯಾಂಡ್ ಅಂತ, ಇಲ್ಲಿ ರೆಸಿಸ್ಟೆನ್ಸ್ ಆಗಿದೆ. ಸೊ ನಾಳೆಗೂ ಕೂಡ ನಿಫ್ಟಿನಲ್ಲಿ 21,680 ಅನ್ನೋದು ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ. ಇನ್ ಕೇಸ್ ಏನಾದ್ರು 21,650ರಿಂದ 680 ಈ ಝೋನಲ್ಲಿ ಏನಾದ್ರು ಓಪನ್ ಆಗಿ ನಾಳೆ ಮೇಲ್ಗಡೆ ಕೊಡ್ತಾ ಹೋಯ್ತು ಅಂತಂದ್ರೆ ನಮಗೆ ವಾಪಸ್ 21,720 ಅನ್ನೋದು ಫಸ್ಟ್ ಟಾರ್ಗೆಟ್ ಆಗಿರುತ್ತೆ ಮೇಲ್ಗಡೆ. ಇದೇ ಝೋನಲ್ಲಿ ಓಪನ್ ಆಗಿ ಕೆಳಗಡೆ ಬರ್ತಾ ಇತ್ತು ಅಂತಂದ್ರೆ ನೋಡಿ, ಇನ್ನು ವೀಕ್ ಮಾರ್ಕೆಟ್ ಅಂತ ಆಯ್ತು. ಯಾಕಂದ್ರೆ 2 ದಿನ ಜೋರಾಗಿ ಬೀಳ್ಸಿದ್ರು, ಬುಲ್ಸ್ ಅಟೆಂಪ್ಟ್ ಮಾಡ್ತಾ ಇದ್ದಾರೆ, ಆಗ್ತಾ ಇಲ್ಲ. ಇಲ್ಲಿ 2 ಸಲ ರೆಸಿಸ್ಟೆನ್ಸ್ ತಗೊಂಡಿದ್ದು ಝೋನು ಇಲ್ಲಿಂದ ವಾಪಸ್ ಬರ್ತಾ ಇದೆ ಅಂತ ಇಲ್ಲೊಂದು ಪ್ಯಾಟರ್ನ್ ಅಂತ ಅನ್ಕೋಬಹುದು. ಮತ್ತೆ ನಾವು 21,500 ಕಡೆಗೆ ಬರ್ತಾ ಇದೀವಿ ಅಂತ ಅನ್ಕೊಂತ ಹೋಗ್ಬೋದು. ಸೊ ಈ ಝೋನ್ ಒಳಗಡೆ ಉಳಿಯುವಂತ ಸಾಧ್ಯತೆ ಇರುತ್ತೆ. ಸೊ ನಾಳೆ ಇದೇ ಝೋನಲ್ಲಿ ಓಪನ್ ಆಗಿ ನಮಗೆ ಮೇಲ್ಗಡೆ ಹೋದ್ರೆ ಈ ಬಸ್ ಸ್ಟ್ಯಾಂಡ್ ಯಾವ ರೀತಿ ಟ್ರ್ಯಾಕ್ ಮಾಡ್ಕೊಂಡು ಹೋಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅಥವಾ ದೊಡ್ಡದಾಗಿ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದ್ರೂ ಆಗ ನೋಡಿ ವಾಪಸ್ ಈ ಝೋನಿಗೆ ಬಂದ್ಬಿಡುತ್ತೆ. ವಾಪಸ್ ಒಂದ್ಸಲ ಟೆಸ್ಟ್ ಮಾಡಕ್ಕೆ ಬಂದು ಮತ್ತೆ ಮೇಲ್ಗಡೆ ಮೂವ್ಮೆಂಟ್ ಕೊಟ್ಟರೆ ಚೆನ್ನಾಗಿರ್ತಾ ಹೋಗುತ್ತೆ. ಇದೇ ಝೋನಲ್ಲಿ ಓಪನ್ ಕೆಳಗಡೆ ಬಂದರೆ ಅಥವಾ ಗ್ಯಾಪ್ ಡೌನ್ ಓಪನಿಂಗ್ ಆದರೆ ಹೇಗೇನು ನಮಗೆ ನೆಗೆಟಿವ್ ಸೈಡಲ್ಲೇ ಜಾಸ್ತಿ ಫೇವರಬಲ್ ಆಗೋ ಥರ ಇರುತ್ತೆ. ಹೇಗೆ ಬ್ಯಾಂಕ್ ನಿಫ್ಟಿ ಯಾವ ರೀತಿ ಹೇಳುತ್ತೆ ಅಂತ ನೋಡೋಣ, ಅದ್ರ ಮೇಲೆ ಡಿಸೈಡ್ ಆಗ್ತಾ ಹೋಗುತ್ತೆ. ಸೊ ಬ್ಯಾಂಕ್ ನಿಫ್ಟಿ ನೀವು ನೋಡೋದಾದ್ರೆ ಇವತ್ತು ಸೂಪರ್ ಆಗಿರುವಂಥ ರಿಕವರಿ ಆಯಿತು. 48,200 ದಾಟಿ ಹೋಗೋದು ಕಷ್ಟ ಇದೆ ಅಂತ ನಿಮ್ಗೆ ಹೇಳ್ತಾ ಇದ್ದೆ. ಇವತ್ತು ನೋಡಿ, ಪಿಕ್ಚರ್ ಪರ್ಫೆಕ್ಟ್ ಪ್ರೈಸ್ ಆಕ್ಷನ್ ಯಾವ ರೀತಿ ಆಗಿದೆ ಅಂತ ನೋಡೋಕ್ಕೆ 15 ಮಿನಿಟ್ಸಲ್ಲಿ ನೋಡೋದಾದ್ರೆ ಈ ಒಂದು ಝೋನ್, ಒಂದು ಟ್ರೆಂಡ್ ಲೈನ್ ಹಾಕೊಂಡ್ಬಂದಿದ್ವಿ. ಯಾರಾದ್ರೂ ಚಾರ್ಟ್ ಸ್ಟಾಕ್ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಿರುತ್ತೆ. ಈ ಟ್ರೆಂಡ್ ಲೈನ್ ನಮಗೆ ರೆಸಿಸ್ಟೆನ್ಸ್ ಥರ ಆಕ್ಟ್ ಆಗ್ತಾ ಇತ್ತು, ಇಲ್ಲಿ ಈಗ ವಾಪಸ್ ಮೇಲೆ ಹೋಗಿದೆ. ಈಗ ಸಪೋರ್ಟ್ ಥರ ಆಕ್ಟ್ ಆಗಬೇಕು ಅಂತ ಅನ್ಕೊಂಡಿದ್ವಿ. ಆದರೆ ಆ ಸಪೋರ್ಟ್ನ ಮುರ್ಕೊಂಡು ಬಂದ್ಬಿಡ್ತು, 47,500 ಬಂದು ನಿಂತ್ಕೊಂತು. ಈಗ ಇಲ್ಲಿ ವಾಪಸ್ ರೆಸಿಸ್ಟೆನ್ಸ್ ಇದೆ ಅಂತ ನಿನ್ನೆ ಒಂದು ಡೋಲಾಯಮಾನ ಸ್ಥಿತಿನಲ್ಲಿ ಬಂದು ಕ್ಲೋಸ್ ಆಗಿತ್ತಲ್ವಾ. ಇವತ್ತು ಅದನ್ನೇ ಸಪೋರ್ಟ್ ತಗೊಂಡು ಅದ್ರ ಮೇಲ್ಗಡೆ ಓಪನ್ ಆಗಿ ನೋಡಿ ಒಂದು ಸೂಪರ್ ಆಗಿರುವಂಥ ರಿಕವರಿ ಕೊಟ್ಬಿಡ್ತು. ಯಾವುದು, ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ನಿಫ್ಟಿನಲ್ಲಿ ದಯವಿಟ್ಟು ಅಬ್ಸರ್ವ್ ಮಾಡಬೇಕು ನೀವು, ಇದೆಲ್ಲ ಇಂಡೆಕ್ಸಲ್ಲೂ ಆಗ್ತಾ ಇದೆ. ಎಕ್ಸ್ಪೈರಿ ದಿನ ನಿಮಗೆ ವಾಲಟೈಲ್ ಆಗಿರುವಂಥ ಸೂಪರ್ ಆಗಿರುವಂಥ ಮೂವ್ಮೆಂಟ್ ಬರೋ ಕಾಲ ಹೋಗಿದೆ. ಇವಾಗ ಎಕ್ಸ್ಪೈರಿ ದಿನ ಒಂದೇ ರೇಂಜಲ್ಲಿ ಆಡಿಸ್ತಾರೆ. ಬಟ್ ಎಕ್ಸ್ಪೈರಿ ಆದ ನಂತರ ದಿನಗಳಿರುತ್ತಲ್ಲ, ಎಕ್ಸ್ಪೈರಿ ಹೊರತುಪಡಿಸಿದ ದಿನಗಳು, ಅಂಥ
ದಿನ ನಿಮಗೆ ಆಪ್ಷನ್ ಬೈಗಿಗೆ ಒಳ್ಳೆ ಟ್ರೇಡ್ ಸಿಗ್ತಾ ಇದೆ. ಬಟ್ ಪ್ರೀಮಿಯಂ ಸ್ವಲ್ಪ ಜಾಸ್ತಿ ಇರುತ್ತೆ, ಅದು ನೀವು ಗಮನದಲ್ಲಿ ಇಟ್ಕೋಬೇಕು. ಬಟ್ ಒಳ್ಳೆ ಮೂವ್ಮೆಂಟ್ ಸಿಗೋಂಥದ್ದು ಎಕ್ಸ್ಪೈರಿ ಅಲ್ಲದಲ್ಲೇ ಇರೋ ದಿನದಲ್ಲೇ ಕಾಣಿಸ್ತಾ ಇದೆ. ಮಿಡ್ ಕ್ಯಾಪ್ ನಿಫ್ಟಿನಲ್ಲೂ ಅದೇ ಪ್ಯಾಟರ್ನ್ ಕಾಣಿಸ್ತಾ ಇದೆ, ಫಿನ್ ನಿಫ್ಟಿನಲ್ಲೂ ಅದೇ ರೀತಿ, ಬ್ಯಾಂಕ್ ನಿಫ್ಟಿನಲ್ಲೂ ಅದೇ ಕಾಣಿಸ್ತಾ ಇದೆ. ಸೊ ಹಾಗಾದ್ರೆ ಏನೀಗ ಮೇಲ್ಗಡೆ ಅಂತಂದ್ರೆ ನೋಡಿ, ಇದು ಈ ಚಾನಲ್ ಅನ್ನೋದು ಈಗ ಕಂಟಿನ್ಯೂಟಿ ಬಿದ ಇವಾಗ ಸಪೋರ್ಟ್ ತರ ಆಕ್ಟ್ ಆಗ್ತಾ ಹೋಗ್ತಿದೆ. ನೀವು ಎಕ್ಸ್ಟೆಂಡ್ ಕೂಡ ಮಾಡ್ಕೊಂತ ಹೋಗ್ಬೋದು. ಸರಿ ಸುಮಾರು 47,700 600 ಈ ಝೋನಿಗೆ ಬರುತ್ತೆ ಈ ಝೋನು. ಸೊ ಕೆಳಗಡೆ ಬಂದ್ರೂ ಇದು ನಮಗೆ ಸಪೋರ್ಟ್ ಏನೇ ಇವಾಗ. ಆದ್ರೆ ಮೇಲ್ಗಡೆ ನೋಡೋದಾದ್ರೆ ಇಲ್ಲೂ ಕೂಡ ಒಂದು ಚಾನಲ್ ಆಗೋ ತರ ಕಾಣಿಸ್ತಾ ಇದೆ. ಇವತ್ತು 48,200 ಕಷ್ಟ ಇದೆ ಅಂತ ಇವತ್ತು ಯಾಕೆ ಹೇಳ್ತಾ ಇದೆ ಅಂದ್ರೆ ಈ ಟ್ರೆಂಡ್ ಲೈನ್ ಆಧಾರದಲ್ಲಿ ಇಲ್ಲಿ ಬಂತು, ಇಲ್ಲಿಂದ ಪಾಸ್ ಮಾಡ್ತು, ಅದ್ರ ವಾಪಸ್ಸು ಕ್ಲೋಸಿಂಗ್ ಟೈಮಲ್ಲಿ ಅದನ್ನ ಅಟೆಂಪ್ಟ್ ಮಾಡ್ತೀನಿ ಅನ್ನೋ ಹತ್ರ ಬಂದು ಕ್ಲೋಸ್ ಆಗಿದೆ. ಬಟ್ ಕ್ಲೋಸಿಂಗ್ ಡೇಟಾ ಬೇರೆ ತರ ಇರುತ್ತೆ, ಸ್ವಲ್ಪ ಹುಷಾರಾಗಿರ್ಬೇಕು ನೀವು. ಸೊ 48 ಈ ಝೋನ್ ಏನಿದೆ ಈ ಟ್ರೆಂಡ್ ಲೈನ್ ಇದನ್ನ ದಾಟಿ ಏನಾದ್ರು ಮೇಲ್ಗಡೆ ಹೋಯ್ತು ಅಂತಂದ್ರೆ ನಮಗೆ ಮತ್ತೆ ಈ ಝೋನ್ ಅಂದ್ರೆ 48,400 500 ಅನ್ನೋದು ಫಸ್ಟ್ ಟಾರ್ಗೆಟ್ ಆಗ್ತಾ ಹೋಗಿರುತ್ತೆ ಬ್ಯಾಂಕ್ ನಿಫ್ಟಿನಲ್ಲಿ. ಮತ್ತೆ ಒಂದು ಬೈಯಿಂಗ್ ಆಕ್ಟಿವಿಟಿ ಆಗಿದೆ ಅಂತ ದೊಡ್ಡದಾಗಿ ಏನಾದ್ರು ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದ್ರೆ ವಾಪಸ್ ಈ ಝೋನ್ ಟೆಸ್ಟ್ ಮಾಡಿ ಯಾವ ರೀತಿ ಆಗುತ್ತೆ ಅಂತ ಕಾಯಿರಿ. ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದ್ರೆ ಮತ್ತೆ ಇದು ಲೋಯರ್ ಅಂತಾನೆ ಓದಬೇಕು, ನಾವು ಏನು ಮಾಡೋಕ್ಕಾಗಲ್ಲ, ಆ ರೀತಿನೇ ಓದಬೇಕಾಗುತ್ತೆ. ಯಾಕಂದ್ರೆ ಈಗ ನೋಡಿ ಈ ಝೋನ್ನ ಬಿಟ್ಟು ದಾಟಿ ಹೋದ್ರೆ ಮಾತ್ರ ನಾವು ಈ ಟ್ರೆಂಡ್ ಲೈನ್ ಬ್ರೇಕ್ ಆಗಿದೆ ಅಂತ ಹೇಳ್ಬೋದು. ಇಲ್ಲಾಂದ್ರೆ ಏನು ಮಾಡ್ತಾ ಇದೆ, ಇಲ್ಲಿ ಲೋಯರ್ ಹೈ ಮಾಡ್ತಾ ಇದೆ, ಲೋಯರ್ ಲೋ ಮಾಡ್ತಾ ಇದೆ. ಈಗ ಇದಕ್ಕಿನ್ನೂ ಲೋ ಮಾಡುತ್ತೆ ಅಂತ ಒಂದು ಕ್ವಶನ್ ಮಾರ್ಕ್ ಆಗುತ್ತೆ. ಅವಾಗ ನೋಡ್ತಾ ಹೋಗೋಣ, ಅವಾಗ ಆ ಥರ ಆಗ್ತಾ ಹೋಗುತ್ತೆ, ಆ ಥರ ಓದಬೇಕಾಗುತ್ತೆ. ಸೊ ಯಾವ ರೀತಿ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಬಟ್ ಒಂದು ಚಾನಲಲ್ಲಿ ಹೋಗ್ತಾ ಇದೆ, ಈ ಚಾನಲ್ ನಾಳೆ ಬ್ರೇಕ್ ಆದರೆ ಮೇಲ್ಗಡೆ ಸೈಡು, ಇಲ್ಲ ಅಂತಂದರೆ ವಾಪಸ್ ಈ ಚಾನಲ್ಲು ನೀವು ಕೊಲೈಸ್ ಮಾಡಿಕೊಂಡು ಈ ರೀತಿಯಾಗಿ ಒಂದು ಸ್ಕ್ವೀಸ್ ಆಗ್ತಾ ಇದೆ ಅನ್ನೋ ಥರ ಯೋಚನೆ ಮಾಡ್ತಾ ಹೋಗ್ಬೋದು. ಸೊ ಅದೇ ರೀತಿಯಾಗಿ ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಅಲ್ವಾ, ಕ್ವಿಕ್ಕಾಗಿ ನೋಡ್ಕೊಂಡು ಬಂದ್ಬೋಣ. ಸೆನ್ಸೆಕ್ಸ್ ಅಲ್ಲೂ ನೋಡಿ ಪಿಕ್ಚರ್ ಪರ್ಫೆಕ್ಟ್. ಇವಾಗ ಏನಾಗಿದೆ, ಇಲ್ಲಿ ಏನು ಇವತ್ತು ಬ್ಯಾಂಕ್ ನಿಫ್ಟಿನಲ್ಲಿ ಆಗಿದೆಯೋ ಅಥವಾ ನಿಫ್ಟಿನಲ್ಲಿ ನೋಡುತ್ತಲ್ಲ ಅದೇ ಥರ ರೆಸಿಸ್ಟೆನ್ಸ್ ಬಂದಿದೆ. ಇಲ್ಲಿ ಎಂ ಪ್ಯಾಟರ್ನ್ ಆಗಬೇಕು ಅಂತಂದರೆ ನಾಳೆ 72,000 ಅನ್ನೋದು ವೆರಿ ಇಂಪಾರ್ಟೆಂಟ್ ಅಂದರೆ ರೆಸಿಸ್ಟೆನ್ಸ್ ಆಗುತ್ತೆ. ಇನ್ ಕೇಸ್ 72,000 ಮೇಲೆ ಅಥವಾ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ 72,200 ಅನ್ನೋದು ಮತ್ತೆ ಒಂದು ಬಸ್ ಸ್ಟ್ಯಾಂಡ್ ಝೋನ್ ಇಲ್ಲಿ ಕಾಣಿಸ್ತಾ ಇದೆ. ಸೊ 72,200 100 ಇದು ಎಲ್ಲ ಕೂಡ ಒಂದು ರೆಸಿಸ್ಟೆನ್ಸ್ ಝೋನ್ ಥರನೇ ಇದೆ ಇಲ್ಲಿ. ಸೊ ಈ ಝೋನಿಗೆ ಹೋಗ್ಬೋದು. ಸೊ ಗ್ಯಾಪ್ ಅಪ್ ಓಪನಿಂಗ್ ಆದ್ರೂ ಟ್ರ್ಯಾಪ್ ಆಗಕ್ಕೆ ಹೋಗ್ಬಿಟ್ಟು ಟ್ರೇಡ್ ಮಾಡಿಕೊಂಡು ನೋಡ್ತಾ ಹೋಗೋಣಂತೆ. ಬಟ್ ಆಪ್ಷನ್ ಸೆಲ್ಲಿಂಗ್ ಮಾಡೋರು ನಾಳೆ 72,400 ಕ್ಲಿಯರ್ ಕಟ್ ಆಗಿರುವಂಥ ನಿಮಗೆ 72,300 400 ಮೇಲ್ಗಡೆ ಕಾಲ್ ರೇಟಿಂಗ್ ಮಾಡೋಕ್ಕೆ, ಕೆಳಗಡೆ ನಿಮಗೆ 71,300 ಇವತ್ತಿಂದ ಏನು ಲೋ ಮಾಡಿತ್ತಲ್ಲ, ನೆನೆ ಲೋ ಮಾಡಿತ್ತಲ್ಲ ಇದು. ಸೊ 1,000 ಪಾಯಿಂಟ್ ಅಂದರೆ 71,300 72,300 ಈ ಝೋನ್ ಇಟ್ಕೋಬಹುದು. ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ ನೀವು ಕೆಳಗಡೆ ಇನ್ನು ಇಲ್ಲಿಗೆ ಶಿಫ್ಟ್ ಆಗ್ಬೋದು, 71,600 ಶಿಫ್ಟ್ ಆಗ್ಬೋದು. ನೋಡ್ತಾ ಹೋಗೋಣ, ಆ ರೀತಿಯಾಗಿ ನೋಡಿಕೊಂಡು ಪ್ಲಾನ್ ಮಾಡೋರಂತೆ. ಬಟ್ ದೂರದ ರೇಂಜ್ ಇದ್ರೂ ಒಳ್ಳೇದೇ. ಆಪ್ಷನ್ ಚೇಂಜ್ ನೋಡ್ಬೋಣ ಒಂದ್ಸಲ ಕ್ವಿಕ್ಕಾಗಿ. ಆಪ್ಷನ್ ಚೇಂಜ್ ನೋಡೋದಾದ್ರೆ ನೋಡಿ, ಇಲ್ಲಿ 72,000ದಲ್ಲಿ 4 ಲಕ್ಷ ನಮಗೆ ಕಾಲ್ ರೇಟಿಂಗ್ ಆಗಿರೋದು ಕಾಣಿಸ್ತಾ ಇದೆ. ಅಂದರೆ ಏನಂತ ಕೆಳಗಡೆ ತಳ್ತಾ ಇದ್ದಾರೆ, ರೆಸಿಸ್ಟೆನ್ಸ್ ಇದೆ ಅಂತ. ಅದೇ ರೀತಿ 71,800 ನೋಡಿ, ಅಲ್ಲೂ ಕೂಡ 4 ಲಕ್ಷ ಪುಟ್ ರೇಟಿಂಗ್ ಆಗಿದೆ. ಸೊ ತುಂಬ ಹತ್ತಿರದ ಝೋನಲ್ಲಿ ಇದ್ದಾರೆ. ಬಟ್ ದೂರ ಝೋನ್ ಅಂದರೆ ನಾನು ಹೇಳ್ದಂಗೆ 71,300 72,300 ಅನ್ಕೋಬಹುದು. 72,300ಕ್ಕೆ ನಿಮಗೆ 47 ರೂಪಾಯಿ ನಡೀತಾ ಇದೆ, 71,300ಕ್ಕೆ 10 ರೂಪಾಯಿ ನಡೀತಾ ಇದೆ. ಇದನ್ನ ನೀವು ಬೇಕಾದ್ರೆ 71,500 ಕಡೆಗೂ ಶಿಫ್ಟ್ ಮಾಡ್ಕೋಬಹುದು. ಸೊ ಈ ರೀತಿ ಇರೋದ್ರಿಂದ ಸೊ ಒಳ್ಳೆ ನಿಮಗೆ ಎರಡು ಕಡೆ ತಿನ್ನಲಿಕ್ಕೆ ಸಿಗುತ್ತೆ. ಆರಾಮಾಗಿ ನಿಮಗೆ 30 ರೂಪಾಯಿ ಸಿಕ್ಕಿದ್ರೆ ಒಂದು ಲಾಟಿಂದ ಆ ಕಡೆ ಈ ಕಡೆಯಿಂದ 10 ರೂಪಾಯಿ 10 ಕ್ವಾಂಟಿಟಿ ಸಿಗುತ್ತೆ ಅಷ್ಟೇ ಸೆನ್ಸೆಕ್ಸಲ್ಲಿ ಒಂದು ಲಾಟ್ ಅಂದರೆ. ಬಟ್ 15-20 ರೂಪಾಯಿ ಆರಾಮಾಗಿ ಸಿಗ್ತಾ ಹೋಗುತ್ತೆ, ಅಲ್ಲ 30 ರೂಪಾಯಿ ನಿಮ್ಗೆ ಆರಾಮಾಗಿ ಸಿಗ್ತಾ ಹೋಗುತ್ತೆ ಎರಡು ಕಡೆನೂ ನೀವು ಕೂಡ್ಬಿಟ್ಟು ಮಾಡಿದ್ರೆ. ಸೊ ಸೆನ್ಸೆಕ್ಸಲ್ಲಿ ನೋಡ್ಕೊಂಡಿರಿ. ಪ್ರೈಸ್ ಆಕ್ಷನ್ ಅಂತ ನೋಡೋದಾದ್ರೂ ಸೇಮ್ ಇಲ್ಲಿ ಒಂದು ಎಂ ಪ್ಯಾಟರ್ನ್ ಆಗೋಕ್ಕೆ ರೆಡಿ ಆಗೋ ಥರ ಕಾಣಿಸ್ತಾ ಇದೆ. ಅದನ್ನು ಸುಳ್ಳಾಗಬೇಕು ಅಂತಂದರೆ ಇದನ್ನ ಬ್ರೇಕ್ ಆಗಿ ಮೇಲೆ ಹೋಗಬೇಕು. ಬ್ರೇಕ್ ಆಗಿ ಮೇಲೆ ಹೋದರೆ 72,200 ಅನ್ನೋದು ಬಸ್ ಸ್ಟ್ಯಾಂಡ್ ಝೋನ್ ಆಗಿರುತ್ತೆ. ಸೊ ಹುಷಾರಾಗಿರಬೇಕು. ಈ ಝೋನ್ ಒಳಗಡೆನೇ ಇದೀವಿ, ಇನ್ನು ಅಲ್ಲಿ ತನಕ ಅಗ್ರೆಸಿವ್ ಪೊಸಿಷನ್ ತೊಗೊಳಂಗಿಲ್ಲ. ಬಟ್ ಏನಾದ್ರು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಇಲ್ಲಿ ಎಂ ಪ್ಯಾಟರ್ನು ಇರೋದ್ರಿಂದ ಸಪೋರ್ಟ್ಗೆ ಇಲ್ಲಿ ಮಲ್ಟಿಪಲ್ ಟೈಮ್ಸ್ ಆಗಿರೋ ರೆಸಿಸ್ಟೆನ್ಸ್ ಆದ್ರಿಂದ ನಮಗೆ ವಾಪಸ್ಸು ಸೆಲ್ಲಿಂಗ್ ನೋಡಲಿಕ್ಕೆ ಸಿಗ್ತಾ ಹೋಗ್ಬೋದು. ಸೊ ಹುಷಾರಾಗಿರಿ, ಯಾವುದೇ ಕಾರಣಕ್ಕೂ ನೀವು ವ್ಯೂನ ಇಟ್ಕೊಂಡು ಹೋಗ್ಬೋದು. ಯಾಕಂದರೆ ಮೊನ್ನೆ ನೋಡಿ ಇಷ್ಟು ನೆಗೆಟಿವ್ ಬಂದು ಕ್ಲೋಸ್ ಆಗಿತ್ತು, ಎಲ್ಲರೂ ಪಿ ಪೊಸಿಷನ್ ಕ್ಯಾರಿ ಮಾಡಿರ್ಬೋದು. ಇವತ್ತೇನಾಯಿತು, ಮೇಲ್ಗಡೆ ತೊಗೊಂಡಿತ್ತು. ಇವತ್ತು ಮೇಲೆ ಹೋಗ್ತೀರಿ ಅಂತ ಎಲ್ಲ ಸಿ ಪೊಸಿಷನ್ ತೊಗೊಂಡಿರ್ಬೋದು, ನಾಳೆ ಗ್ಯಾಪ್ ಡೌನ್ ಹೋಗ್ಬೋದು, ಗೊತ್ತಿಲ್ಲ. ಸೊ ಪೊಸಿಷನ್ ಕ್ಯಾರಿ ಮಾಡೋದು ನಾಟ್ ಎಟ್ ಆಲ್ ರೆಕಮೆಂಡೆಡ್, ತುಂಬ ರಿಸ್ಕಿ ಆಗಿರುತ್ತೆ. ಹಾಗಾಗಿ ರಿಸ್ಕ್ ಮಾಡ್ಕೊಂಡು ಹೋಗ್ಬಿಡಿ, ಆ ರೀತಿ ನೋಡಿಕೊಂಡು ಟ್ರೇಡ್ ಮಾಡೋರಂತೆ. ಕ್ವಿಕ್ಕಾಗಿ ಒಂದು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ಬಿಡ್ತೀನಿ. ಬಜಾಜ್ ಫಿನ್ ಸರ್ವಿಸ್ ನೋಡಿ, ಬಜಾಜ್ ಫಿನ್ ಸರ್ವಿಸು, ಬಜಾಜ್ ಫೈನಾನ್ಸ್ ಈ ಥರ ದೊಡ್ಡ ಕಂಪ್ನಿಗಳಲ್ಲಿ ಏನಾಗುತ್ತೆ ಅಂತಂದರೆ ಫಸ್ಟ್ 30 ಮಿನಿಟ್ಸ್ ಇವತ್ತು ಬಜಾಜ್ ಫೈನಾನ್ಸಲ್ಲಿ ಆಮೇಲೆ ಕೂಡ ರ್ಯಾಲಿ ಕೊಟ್ಟಿದೆ. ಬಟ್ ಸುಮಾರು ದಿನದಲ್ಲಿ ನೀವು ನೋಡೋದಾದರೆ ಫಸ್ಟ್ ಓಪನಿಂಗಲ್ಲಿ ಏನಾದರೂ ಇದು ಗ್ರೀನಲ್ಲಿ ಓಪನ್ ಆಯಿತು ಅಂದರೆ ಒಂದು 2-3 ಕ್ಯಾಂಡಲಲ್ಲೇ ನಿಮಗೆ ಮೊಮೆಂಟಮ್ ಸಿಕ್ಬಿಡುತ್ತೆ. ಆಮೇಲೆ ಇಡೀ ದಿನ ಒಂದು ಸೈಡ್ ಹೌಸ್ ಆಗಿ ನಿಂತ್ಕೊಂಡ್ಬಿಡುತ್ತೆ. ಈ ದೊಡ್ಡ ದೊಡ್ಡ ಸ್ಟಾಕೆಲ್ಲ ಇದೇ ರೀತಿ ಆಗುತ್ತೆ. ದೊಡ್ಡ ದೊಡ್ಡ ಸ್ಟಾಕ್ ಅಂದರೆ ಒಂದು 2,000 ಮೇಲ್ಗಡೆ ಇರುವಂಥ ಸ್ಟಾಕ್ಗಳಿರುತ್ತಲ್ಲ ಆ ರೀತಿಯಾಗಿ. ಸೊ ಇವತ್ತು ನೀವು ನೋಡೋದಾದರೆ ಇದರಲ್ಲೂ ಕೂಡ ನೀವು ಟ್ರೇಡ್ ಮಾಡೋದಾಗಿದ್ದರೆ ಇಲ್ಲಿ ಬಂದಿದೆ ಅಂತ ನೀವು ತೊಗೊಂಡಿದ್ದರೆ ಆಮೇಲೆ ವಾಪಸ್ ಕೆಳಗಡೆ ಬರ್ತಾ ಹೋಯಿತು. ಯಾಕಿಂತ ಹೇಳ್ತಾ ಇದ್ದೀನಿ ಅಂದರೆ ಆಸ್ ಎ ಇನ್ವೆಸ್ಟರ್ ನಿಮಗೆ ಹೇಳಿದ್ದೆ ಈ ಸ್ಟಾಕ್ನ ಟ್ರ್ಯಾಕ್ ಮಾಡ್ತಾ ಇರಿ. ಪೇರೆಂಟ್ ಕಂಪ್ನಿ ಆಗಿರುತ್ತೆ ಇದು ಬಜಾಜ್ ಫೈನಾನ್ಸಿಗೆ. ವೀಕ್ಲಿ ಕ್ಯಾಂಡಲ್ ನೀವು ಮಂತ್ಲಿ ಕ್ಯಾಂಡಲ್ ಹೋಗಿ ನೋಡಿದ್ರು ಈಗ ಒಂದು ಬ್ರೇಕ್ಔಟಿಗೆ ರೆಡಿ ಆಗೋ ಥರ ಕಾಣಿಸ್ತಾ ಇದೆ. ಸೊ ಈ ಮಂತಲ್ಲಿ ಏನಾದರೂ ಇದು ಬ್ರೇಕ್ಔಟ್ ಆಯಿತು ಅಂತಂದರೆ ಇಲ್ಲಿ ವಾಲ್ಯೂಮ್ ಚೆನ್ನಾಗಿ ಬರಬೇಕು, ವಾಲ್ಯೂಮ್ ಬಂದಿಲ್ಲ. ಆ ರೀತಿ ಆಯಿತು ಅಂತಂದರೆ ಬ್ಯಾಕ್ ಡ್ರಾಪಲ್ಲಿ ಪಾಸಿಟಿವ್ ಮೂಮೆಂಟ್ ಇತ್ತು, ಇಲ್ಲಿ ಬಂದರೆ ಮತ್ತೆ ಒಂದು ಆಲ್ ಟೈಮ್ ಹೈಗೆ ಈ ಸ್ಟಾಕ್ ಹೋಗುವಂಥ ಸಾಧ್ಯತೆ ಇರುತ್ತೆ. ಹೇಗೆ ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲ. ಟ್ರೇಡ್ ಮಾಡೋದಕ್ಕಿಂತ ಮುಂಚೆ, ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡ್ತಾ ಹೋಗಬೇಕು. ನೋಡ್ತಾ ಹೋಗೋಣ, ಟ್ರ್ಯಾಕ್ ಮಾಡ್ತಾ ಇರೋಣ ಯಾವ ರೀತಿ ಆಗುತ್ತೆ, ಬ್ರೇಕ್ಔಟ್ ಸಕ್ಸಸ್ಫುಲ್ ಆಗುತ್ತಾ ಇಲ್ಲ ಮತ್ತೆ ವಾಪಸ್ ಒಳಗಡೆ ಬರುತ್ತಾ ಅನ್ನೋದನ್ನು ಟ್ರ್ಯಾಕ್ ಮಾಡ್ತಾ ಇರಿ. ಅದೇ ರೀತಿಗೆ ಶೋಭಾ ಸ್ಟಾಕ್ ಬಗ್ಗೆ ಕರ್ನಾಟಕ ಗೌರ್ಮೆಂಟ್ ಎಲೆಕ್ಷನ್ ಆದಮೇಲೆ ನಾನು ನಿಮಗೊಂದು ಅಪ್ಡೇಟ್ ಹೇಳಿದ್ದೆ. ಇಲ್ಲಿ ಒಳ್ಳೆ ರೀತಿಯಲ್ಲಿ ಟ್ರೆಂಡ್ ಲೈನ್ ಬ್ರೇಕ್ ಆಗೋ ಥರ ಕಾಣಿಸ್ತಾ ಇದೆ. ಅಕ್ಯುರೇಟ್ ಮಾಡ್ಕೊಂಡ್ರೆ ಮಾಡ್ಕೋಬಹುದು 550 ಲೆವೆಲಲ್ಲಿ.
ಲೆವೆಲಲ್ಲಿ ಅಂತ. ಅದಾದಮೇಲೆ ನಾವು 800 ಏನೋ ಟಾರ್ಗೆಟ್ ಮಾತಾಡ್ಕೊಂಡಿದ್ವಿ, ಆ ಟಾರ್ಗೆಟ್ ಬಂದಿತ್ತು, ಅಲ್ಲಿ ನಾನು ಕೂಡ ಎಕ್ಸಿಟ್ ಮಾಡಿದ್ದೆ. ಆದರೆ ನೋಡಿ ಎಂಥ ಪರ್ಫಾರ್ಮೆನ್ಸ್ ಕೊಟ್ಟಿದೆ, ಆಲ್ ಟೈಮ್ ಹೈಗೆ ಹೋಗಿದೆ. ಫಂಡಮೆಂಟಲಿ ತುಂಬ ಒಳ್ಳೆ ಸ್ಟಾಕ್ ಅಂದರೆ ಎಂಥದ್ದೇನೂ ಇಲ್ಲ. ಬಟ್ ಕನ್ಸ್ಟ್ರಕ್ಷನ್ ಸೆಕ್ಟರಲ್ಲಿ ಈಗ ತುಂಬ ಪ್ರಾಜೆಕ್ಟ್ಗಳನ್ನು ಮಾಡ್ತಾ ಇದ್ದಾರೆ ಬೆಂಗಳೂರು ಸುತ್ತಮುತ್ತ ಜಾಗದಲ್ಲಿ. ವಾಲ್ಯೂಮ್ ಕೂಡ ದೊಡ್ಡದಾಗಿ ಆಗ್ತಾಯಿತ್ತು, ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಯಿತು. ಇನ್ನೇನು ಬೇಕು ನಿಮಗೆ ಚಾರ್ಟ್ ಪ್ಯಾಟರ್ನ್ ಕಲೀಲಿಕ್ಕೆ, ಇಷ್ಟು ಕ್ಲೀನಾಗಿ ಚಾರ್ಟ್ ಹೇಳ್ತಾ ಇತ್ತು ಮೇಲೆ ಹೋಗಿ ರೆಡಿ ಇದ್ದೀನಿ ಅಂತ, ಅದೇ ರೀತಿ ಆಗಿದೆ. ಬಟ್ ಡಿಸ್ಕ್ಲೇಮರ್, ನಾನು ಕೂಡ ಹೋಲ್ಡ್ ಮಾಡಿರಲಿಲ್ಲ, ಸೆಲ್ ಮಾಡಿದ್ದೀನಿ. ಆಲ್ರೆಡಿ ಹೋಲ್ಡ್ ಮಾಡಿರೋರು ಇವತ್ತಿಷ್ಟು ದೊಡ್ಡ ವಾಲ್ಯೂಮಲ್ ಆಗಿದೆ, ಇದು ಬೈಯಿಂಗೋ ಸೆಲ್ಲಿಂಗೋ ಗೊತ್ತಿರೋದಿಲ್ಲ. ಸ್ಟಾಕ್ ಆಲ್ ಟೈಮ್ ಹೈ ಹತ್ತತ್ರ ಬಂದಿದೆ ಇವಾಗ. ಸೊ ನೋಡ್ತಾ ಹೋಗಿ, ಸ್ವಲ್ಪ ಹುಷಾರಾಗಿರಿ. ಬಟ್ 2007ರಲ್ಲಿ ಮಾಡಿದಂಥ ಹೈನ ಈಗ ಬಂದು ಟೆಸ್ಟ್ ಮಾಡ್ತಾ ಇದೆ. ಅದಕ್ಕೆ ನಾನು ಹೇಳಿದ್ದು ರಿಯಾಲಿಟಿ ಸೆಕ್ಟ್ರಲ್ಲಿ ಒಂದ್ಸಲ ಹೇಳಿದ್ದೆ ಅನ್ಸುತ್ತೆ, ಯಾರಿಗೆ ನೆನಪಿದೆಯೋ ಗೊತ್ತಿಲ್ಲ. ಸೊ ರಿಯಾಲಿಟಿ ಸೆಕ್ಟ್ರು ಯಾಕೋ ನನಗೆ ಶೇಪ್ ಆಗೋ ಥರ ಕಾಣಿಸ್ತಾ ಇದೆ, ನಿಫ್ಟಿ ರಿಯಾಲಿಟಿ ಅಂತ. ಸೊ ನಿಫ್ಟಿ ರಿಯಾಲಿಟಿಲಿ ಡಿಸ್ಕ್ಲೇಮರ್, ನಾನೊಬ್ಬ ಇನ್ವೆಸ್ಟರ್. ಯಾವಾಗ ಇನ್ವೆಸ್ಟರ್ ಆದೆ ಅಂದರೆ ನಾನು ಇದರಲ್ಲಿ ಈ ಒಂದು ಬ್ರೇಕ್ಔಟ್ ಆಯ್ತಲ್ಲ, ಈ ಬ್ರೇಕ್ಔಟ್ ಟೈಮಲ್ಲಿ ನಾನು ಇನ್ವೆಸ್ಟ್ ಆದೆ. ಇವತ್ತು ನೋಡಿ ರಿಯಾಲಿಟಿ ಸೆಕ್ಟರ್ ತುಂಬ ಮೇಲೆ ಹೋಗಿದೆ. ಈ ಒಂದು 780 ಈ ಚಿಲ್ಲರೆ ಝೋನಲ್ಲಿ ಒಂದು ಬ್ರೇಕ್ಔಟ್ ಆಯಿತು, ನೆನಪಿದೆಯಾ ಇಲ್ಲಿ. ಸೊ ಈ ಝೋನಲ್ಲಿ ನಾನು ಅಕ್ಯುಮುಲೇಟ್ ಮಾಡಿಕೊಂಡೆ. ಈ ಕ್ಯಾಂಡಲ್ ಆದಾಗ, ಕರೆಕ್ಟ್ ಎಕ್ಸಾಕ್ಟ್ ಈ ಕ್ಯಾಂಡಲ್ ಆದಾಗ, ಅದಾದಮೇಲೆ ವಾಪಸ್ ಇನ್ನೊಂದ್ಸಲ ಟೆಸ್ಟ್ ಮಾಡಿ ಮತ್ತೆ ಬೋನ್ಸ್ ಆಗಿದೆ. ಸೊ ನಾನು 900 ಟಾರ್ಗೆಟ್ ಅಂತ ನಿಮಗೆ ಹೇಳಿದ್ದೆ. ಯಾರು ರೆಗ್ಯುಲರ್ ಚಾರ್ಟ್ ಸ್ಟಾಕ್ ನೋಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೌದು ಅಂತ. ಇದಕ್ಕೆ ನಮಗೆ ETF ಸಿಗುತ್ತೆ, ಅದರಲ್ಲಿ ನಾನು ಇನ್ವೆಸ್ಟ್ ಮಾಡಿದ್ದೀನಿ. ಕಾರಣ ಇಷ್ಟೇ, ನಿಫ್ಟಿ ರಿಯಾಲಿಟಿ ಸೆಕ್ಟರ್ ನೀವು ಓವರ್ ದ ಇಯರ್ ನೋಡೋದಾದ್ರೆ ಪರ್ಫಾರ್ಮೇ ಮಾಡಿರಲಿಲ್ಲ. ಈಗ ಒಂದು ಆಫ್ಟರ್ ಅ ಲಾಂಗ್ ಟೈಮ್ ಒಂದು ಬ್ರೇಕ್ಔಟ್ ಆಗಿಬಿಟ್ಟು ಹೋಗೋ ಥರ ಕಾಣಿಸ್ತಾ ಇತ್ತು, 2008ರಲ್ಲಿ ಮಾಡಿದಂಥದ್ದು. ಸೊ ರಿಯಲ್ ಎಸ್ಟೇಟಲ್ಲಂತೂ ಬೆಂಗಳೂರಲ್ಲಿ ಅದು ದುಡ್ಡು ಹಾಕಬೇಕು ಅಂದರೆ ನಿಮಗೆ ಗೊತ್ತಿದೆ ಎಷ್ಟಿದೆ ಅಂತ. ಬಟ್ ಅಟ್ಲೀಸ್ಟ್ ರಿಯಾಲಿಟಿ ಇಂಡೆಕ್ಸ್ ಎಲ್ಲಾದರೂ ನೋಡೋಣ ಅಂತ ನಾನು ಬಂದಿದ್ದೆ. ಸೊ 900ರಿಂದ 1000 ಅನ್ನೋದು ನಮ್ಮ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಆಲ್ರೆಡಿ ಇನ್ವೆಸ್ಟ್ ಮಾಡೋರು ಹೋಲ್ಡ್ ಮಾಡಿ, ಶಾರ್ಟ್ ಟರ್ಮ್ ಇನ್ವೆಸ್ಟ್ ಮಾಡಬೇಕು ಅಂದ್ರೂ ಬೇಕಾದರೆ 1000 ಲೆವೆಲ್ಗಳು ನೋಡಲಿಕ್ಕೆ ಸಿಗುತ್ತೆ ಅಂತ ಅನಿಸುತ್ತೆ ನನಗೆ ರಿಯಾಲಿಟಿ ಸೆಕ್ಟರಲ್ಲಿ. ಸೊ ಅದಾದಮೇಲೆ IX ಅನ್ನೋದ್ರ ಬಗ್ಗೆ ಸುಮಾರು ಜನ ಕೇಳಿದ್ರು ಹಿಂದೆ. ಈಗ ನೋಡಿ ಒಳ್ಳೆ ವಾಲ್ಯೂಮಲ್ ಆಗ್ತಾ ಇದೆ, ಬ್ರೇಕ್ಔಟ್ ಆಗೋಕ್ಕೆ ರೆಡಿ ಆಗಿದೆ. 150 ಲೆವೆಲ್ ದಾಟು ಬರೋ ತನಕ ಈ ಸ್ಟಾಕನ್ನು ನೋಡೋಕ್ಕೆ ಹೋಗಬೇಡಿ ಅಂತ ಹೇಳಿದೆ ಇಲ್ಲಿದ್ದಾಗ. ಈಗ ಆ ಝೋನ್ನ ದಾಟಿ ಮೇಲ್ಗಡೆ ಹೋಗೋ ಥರ ಅಂತ ಅಟೆಂಪ್ಟ್ ಆಗ್ತಾ ಇದೆ. ವಾಪಸ್ ಏನಾದ್ರು 155 ಲೆವೆಲ್ಗೆ ನಿಮ್ಗೆ ಸಿಕ್ತು ಅಂತಂದರೆ 160, 155 ಲೆವೆಲ್ ನೀವು ಅಕ್ಯುಮುಲೇಟ್ ಮಾಡ್ಕೋಬಹುದು. 140 ಅನ್ನೋದು ನಿಮ್ಮ ಸ್ಟಾಪ್ ಲಾಸ್ ಆಗಿರಬೇಕು. ಮುಂಬರುವ ದಿನಗಳಲ್ಲಿ 200 ಅನ್ನೋದು ಫಸ್ಟ್ ಟಾರ್ಗೆಟ್ ಆಗಿರುತ್ತೆ IX ಅಲ್ಲಿ. ಸ್ಟಾಕ್ ಇಸ್ ರೆಡಿ ಟು ಮೂವ್ ಅಂತ ಅನಿಸ್ತಾ ಇದೆ. ಬಟ್ ಟ್ರ್ಯಾಕ್ ಮಾಡ್ತಾ ಇರಿ. ಹೇಗೇನು ನಾನು ಡಿಸ್ಕ್ಲೇಮರ್ ಜೊತೆ ಹೇಳ್ತಾ ಇರ್ತೀನಿ, ನಾನು ಹೇಳಿದ ಮಾತ್ರ ನೀವು ಏನೋ ಕೆಲಸನ ಮಾಡಬೇಕಾಗಿಲ್ಲ. ನಿಮ್ಮ ಅನಾಲಿಸಿಸ್ನ ನೀವು ಮಾಡಿ ನೀವು ಮುಂದುವರಿತಾ ಹೋಗಬೇಕು. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2024ರ ನಮ್ಮ ಚಾನಲ್ ಮಿಷನ್ ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.